ನನ್ನ ಫ್ರೆಂಡ್ ಒಬ್ಬರು ಇವತ್ತು ಈ ಥರ ಕೂತಿದ್ರು ಬೇಜಾರಲ್ಲಿ. ಏನಾಯಿತು ಅಂತ ಕೇಳಿದೆ. ನನಗೆ ಮೆಡಿಟೇಷನ್ ಏನಾದರೂ ಹೇಳ್ಕೊಡಿ, ನೀವು ಮಾಡ್ತೀರಲ್ಲ ಅಂದರು. ಏನಪ್ಪ ಆಯಿತು ಹೇಳಿ ಹಿಂದೆ. ಅಯ್ಯೋ, ನನ್ನ ಸಿಟ್ಟಿಂದ ಒಂದು 10,000 ಖರ್ಚಿಗೆ ಬಂತು ಅಂದರು. ಸಿಟ್ಟಿಂದ 10,000 ಖರ್ಚಾ? ಯಾಕೆ ಅಂದೆ. ನನ್ನ ಮಗ ಐಪ್ಯಾಡ್ ನೋಡ್ತಾ ಕೂತಿದ್ನಾ, ಅತಿಯಾಗೋಗಿತ್ತ, ಓದ್ತಾ ಇರಲಿಲ್ವಾ, ಅದಕ್ಕೆ ಹೋಗಿ ಈ ಐಪ್ಯಾಡಿಂದ ತಾನೇ ಇಷ್ಟ ಆಗ್ತಿದೆ ಅಂತ ಐಪ್ಯಾಡ್ ತೆಗೆದ್ಬಿಟ್ಟು ಅವನಿಗೊಂದು ಸರಿಯಾಗಿ ಕೊಟ್ಟೆ ಅಂದರು. ನಾನು ಪಾಪರಿ ನೋವಾಯ್ತೇನೋ ಅಂದೆ. ಅವನಿಗೆ ನೋವಾಗಿದ್ದು ಹಾಗಿರಲಿ, ಇದು ಐಪ್ಯಾಡ್ದು ಸ್ಕ್ರೀನೇ ಒಡೆದೋಯ್ತು ಅಂದರು. ಅಯ್ಯೋ ರಾಮ ಅಂತಂದೆ. ಸಿಟ್ಟಿನ ಪರಿಣಾಮಗಳು ಹೀಗೆಲ್ಲ ಇರುತ್ತೆ. ಅದಿರಲಿ, ನಮ್ಮ ಆರೋಗ್ಯ ಏನಾಗತ್ತೆ ಹೇಳಿ ಸಿಟ್ಟಿಂದ? ನಮ್ಮ ನರ್ವಸ್ ಸಿಸ್ಟಮ್ಮೇ ಹೀಗೆ ಒಳ್ಳೆ ಕಂಪ್ರೆಸ್ ಆಗಿಬಿಡುತ್ತಂತೆ. ಆಗಿ ಹಾರ್ಟ್ ರೇಟ್ ಜಾಸ್ತಿಯಾಗಿ, ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ, ಶುಗರ್ ಲೆವೆಲ್ ಜಾಸ್ತಿಯಾಗಿ, ಸ್ವೆಟ್ಟಿಂಗ್ ಆಗಿ, ಕಂಟಿನ್ಯೂಸ್ ಆ್ಯಂಗರ್ ಇಶ್ಯೂಸ್ ಇದ್ದರೆ ಲಿವರ್ಗೂ ಅಫೆಕ್ಟ್ ಆಗಿ, ಇನ್ನು ಏನೇನೇನೇನೋ ಆಗೋಗುತ್ತಂತೆ. ಬೇಡ, ಒಟ್ಟಿನಲ್ಲಿ ಸಿಟ್ಟು ಕಮ್ಮಿ ಮಾಡ್ಕೊಳ್ಳೋಣ, ಮೆಡಿಟೇಷನ್ನು ಪ್ರಾಣಾಯಾಮ ಎಲ್ಲ ಮಾಡಿ ಸ್ವಲ್ಪ ಸಮಾಧಾನ ಆಗೋಣ ಅಂತ ನಿಮಗೂ ಹೇಳ್ಕೊಡ್ತೀನಿ ಬಿಡಿ, ಯೋಚನೆ ಮಾಡಬೇಡಿ ಹಿಂದೆ. ನನಗೂ ಇದೇ ರೀ ಸಿಟ್ಟು ಕಮ್ಮಿ ಮಾಡ್ಕೋಬೇಕು.